ಚುನಾವಣೆ ಆದಮೇಲೆ ನಾನು ಹಲವಾರು ಬಾರಿ ಕುಣಗಲ್ ಕ್ಷೇತ್ರಕ್ಕೆ ಬಂದಿದ್ದೇನೆ. ಒಂದು ಸರಿ ರಾಷ್ಟ್ರೀಯ ಹೆದ್ದಾರಿ ವೀಕ್ಷಣೆಗೆ ಬಂದಿದ್ದೀನಿ, ಇನ್ನು ಕೆಲವು ಹುಲಿಯೂರುದುರ್ಗದಲ್ಲಿ ಕೆಲವು ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ, ಕೆಲವು ಕ್ರೀಡಾ ಚಟುವಟಿಕೆಗಳಿಗೆ ಕ್ರೀಡಾಕೂಟಕ್ಕೆ ಬಂದಿದ್ದೀನಿ. ಆದರೆ ಅದು ಬಂದು ಹೋಗಿರೋದು. ಇದು ವ್ಯವಸ್ಥಿತವಾಗಿ ಇವತ್ತು ಜನಸಂಪರ್ಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಜನರನ್ನು ನೇರವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಅಹವಾಲುಗಳನ್ನು, ಸಮಸ್ಯೆಗಳನ್ನು ಸ್ವೀಕರಿಸುವಂಥದ್ದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇವತ್ತು ಈಗಾಗಲೇ ಭಕ್ತರಳ್ಳಿನಲ್ಲಿ ಮಾಡಿದ್ವಿ, ಇಲ್ಲಿ ಸಂತೆ ಮಾವತ್ತೂರಿನಲ್ಲಿ ಮಾಡಿದ್ವಿ. ಯಾಕೆಂದರೆ ಚುನಾವಣೆ ಆದ ನಂತರ ಜನರನ್ನು ಬಂದು ಅವರಿಗೆ ಒಂದು ಧನ್ಯವಾದವನ್ನು ಹೇಳತಕ್ಕಂಥ ಸಮಾರಂಭ ಕೂಡ ಇದಾಗಿದೆ. ಹೀಗಾಗಿ ಹಲವಾರು ಸಮಸ್ಯೆಗಳನ್ನು ಅದರಲ್ಲೂ ಕೂಡ ಬಹಳ ವ್ಯಾಪಕವಾಗಿ ಇರತಕ್ಕಂಥ ಸಮಸ್ಯೆ ಅಂದರೆ ಕುಡಿಯುವ ನೀರಿನ ಸಮಸ್ಯೆ. ಇಲ್ಲಿ ಪ್ರತಿ ಆಲ್ಮೋಸ್ಟ್ ಒಂದು 20-30 ಮನವಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ತಾಲೂಕಿನ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇದನ್ನು ಶೀಘ್ರವಾಗಿ ಕೈಗೆತ್ತಿಕೊಂಡು ಇದೆಲ್ಲ ಕುಡಿಯುವ ನೀರು ಅಂದರೆ ಅದಕ್ಕೆ ಬಹಳ ಮಹತ್ವ ಇದೆ. ಅದನ್ನು ಪ್ರಯಾರಿಟಿಯಾಗಿ ತಗೊಂಡು ಇದನ್ನು ಮಾಡಬೇಕಾಗಿದೆ. ಇನ್ನು ಕೆಲವು ರಸ್ತೆ ದುರಸ್ತಿಗಳ ಬಗ್ಗೆ ಕೂಡ ಮನವಿ ಕೊಟ್ಟಿದ್ದಾರೆ. ಇದನ್ನು ನಾನು ಡೆಪ್ಟಿ ಕಮಿಷನರ್ ಗಮನಕ್ಕೆ ಮತ್ತು CEO ಗಮನಕ್ಕೆ, ತಹಶೀಲ್ದಾರ್ ಗಮನಕ್ಕೆಲ್ಲ ತರ್ತೀನಿ. ಮತ್ತು ನಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಜಲ್ ಜೀವನ್ ಸ್ಕೀಮ್ ಆಗ್ಬೋದು, ಸ್ವಚ್ಛ ಭಾರತ ಸ್ಕೀಮ್ ಆಗ್ಬೋದು, ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಗಳಾಗ್ಬೋದು. ಸೊ ಅದನ್ನೆಲ್ಲ ನಾವು ಯಾವ ರೀತಿ ಜನರಿಗೆ ಸಹಾಯ ಮಾಡ್ಬೋದು ಅದರ ಮೂಲಕ ಅದನ್ನು ಮಾಡ್ಕೊಂಡದಲ್ಲಿ ಹೀರೋನ ಝೀರೋ ಮಾಡ್ತಾರೆ, ಝೀರೋ ಇದ್ದವನ್ನ ಹೀರೋ ಮಾಡ್ತಾರೆ. ಇವತ್ತು ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಹಲವಾರು ಕಾರಣಗಳಿಗೆ ಅಂದರೆ ಹೊಸ ಸುಳ್ಳು ಸುದ್ದಿಯನ್ನು ಹುಟ್ಟಾಕುವಂಥ ಯಾವುದಾದ್ರೂ ಜಾಲ ಇದ್ದರೆ ಅದು ಸಾಮಾಜಿಕ ಜಾಲತಾಣ. ಅದರಿಂದ ಸಾಮಾಜಿಕ ಜಾಲತಾಣವನ್ನು ಪದೇ ನೋಡುವವರು ಅವರ ಆರೋಗ್ಯನೂ ಹಾಳಾಗುತ್ತೆ. ಸರ್, ಅಧಿಕಾರಿಗಳು ಸಾಮಾಜಿಕ ಜಾಲತಾಣ ಒಂದು ಪಿಡುಗು ಇದ್ದಂಗೆ. ಏನು ಹೇಳಿ, ಸಾಮಾಜಿಕ ಜಾಲತಾಣ ಅನ್ನೋದು ಸಮಾಜವನ್ನು ಜಾಲಾಡುವಂಥ ಒಂದು ಅಂತರ್ಜಾಲ. ಸೊ ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೋಬೇಕು.